ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಸ್ವಲ್ಪ ದಿನ ತಣ್ಣಗಾದಂತೆ ಕಾಣುವ ಈ ಚರ್ಚೆ ಮತ್ತೆ ಹೊಸದೊಂದು ರೂಪವನ್ನು ಪಡ್ಕೊಂಡು ಮತ್ತೊಂದು ಹಂತವನ್ನ ತಲುಪತ್ತೆ. ಈಗಲೂ ಕೂಡ ಹಾಗೆ ಆಗಿದೆ. ಬೆಳಗಾವಿ ಅಧಿವೇಶನ ಮುಗಿದ ನಂತರ ದೆಹಲಿಗೆ ಇಬ್ಬರೂ ನಾಯಕರನ್ನ ಕರೆದು ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳೆಯತ್ತೆ ಅಂತಾನೆ ಎಲ್ಲರೂ ನಂಬಿದ್ರು. ಆದರೆ ಆ ನಂತರ ಆಗಿದ್ದು ಬೇರೆಯೇ ಬದಲಾವಣೆ. ಹೈಕಮಾಂಡ್ ಕಡೆ ಎಲ್ಲರೂ ಬೆರಳು ತೋರಿಸ್ತಿದ್ದ ಹೊತ್ತಿಗೆನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಗೊಂದಲವನ್ನ ಸೃಷ್ಟಿ ಮಾಡಿಲ್ಲ, ಗೊಂದಲ ಸೃಷ್ಟಿ ಮಾಡಿರುವುದು ಸ್ಥಳೀಯ ಮಟ್ಟದಲ್ಲಿ. ಲೋಕಲ್ ಸಮಸ್ಯೆಗಳನ್ನ ಅವರೇ ಬಗೆಹರಿಸಿಕೊಳ್ಬೇಕು, ಅವರೇ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳುವ ಮೂಲಕ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶವನ್ನ ಮಾಡುವುದಿಲ್ಲ ಅನ್ನೋ ಸಂದೇಶವನ್ನ ನೀಡಿದ್ರು. ಮತ್ತು ನೀವು ಸೃಷ್ಟಿ ಮಾಡಿರುವಂತ ಗೊಂದಲಕ್ಕೆ ನೀವೇ ಜವಾಬ್ದಾರಿ ಅಂತ ಎಲ್ಲಾ ಭಾರವನ್ನ ಲೋಕಲ್ ಲೀಡರ್ಸ್ ಮೇಲೇನೆ ಹಾಕಿದ್ರು. ಖರ್ಗೆ ಅವರ ಈ ಹೇಳಿಕೆ ಹೈಕಮಾಂಡ್ ಕಡೆಗೆ ಕತ್ತೆತ್ತಿ ನೋಡ್ತಾ ಈ ವರ್ಷಾಂತ್ಯಕ್ಕಾದ್ರೂ ಗೊಂದಲವನ್ನ ಬಗೆಹರಿಸತ್ತೆ ಅಂತ ಕಾಯ್ತಾ ಇದ್ದ ನಾಯಕರಿಗೆ ಬೇಸರ ತರಿಸಿದೆ. ಸತೀಶ್ ಜಾರಕಿಹೊಳಿ ಸಹಿತ ಇನ್ನೂ ಕೆಲವು ನಾಯಕರು ಗೊಂದಲ ಇದೆ ನಿಜ, ಆದರೆ ಅದನ್ನ ಹೈಕಮಾಂಡೇ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ದೆಹಲಿಯಲ್ಲಿ ನಡೆದ ಸಿಡಬ್ಲ್ಯೂಸಿ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಆಹ್ವಾನವನ್ನ ನೀಡಲಾಗಿತ್ತು. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಈ ಸಭೆಗೆ ಆಹ್ವಾನ ಇರಲಿಲ್ಲ. ಇದರ ಬಗ್ಗೆ ಮಾತಾಡಿದ ಡಿಕೆ ಪರೋಕ್ಷವಾಗಿ ನನ್ನನ್ನ ಕರೆದಿಲ್ಲ, ಕರೆದಿರೋರು ಹೋಗ್ತಾರೆ ಅಂತ ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಹಳ ಆತ್ಮವಿಶ್ವಾಸದಿಂದ ಇಲ್ಲಿ ತನಕ ಇದ್ದ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಮತ್ತು ನುಡಿಯಲ್ಲಿ ಆ ಆತ್ಮವಿಶ್ವಾಸ ಕಾಣಿಸ್ತಾ ಇಲ್ಲ. ಪದೇ ಪದೇ ತಮ್ಮಿಂದಲೇ ಪಕ್ಷ ಅನ್ನುವ ರೀತಿ ಮಾತಾಡ್ತಿದ್ದ ಡಿಕೆಗೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನಿಂದಲೇ ಪಕ್ಷ ಅನ್ನೋದನ್ನ ಬಿಡಬೇಕು ಅಂತ ಪರೋಕ್ಷವಾಗಿ ತಿವಿದಿದ್ರು. ಆದ್ರೆ ಇದಕ್ಕೂ ಡಿಕೆ ಶಿವಕುಮಾರ್ ಅವರು ಮತ್ತೆ ಅದೇ ಧಾಟಿಯಲ್ಲಿ ಉತ್ತರಿಸಿದ್ದಾರೆ. ತಾವು ಪಕ್ಷಕ್ಕಾಗಿ ಬ್ಯಾನರ್ ಕಟ್ಟಿದ್ದನ್ನ, ಕಸ ಗುಡಿಸಿದ್ದನ್ನ ನೆನಪು ಮಾಡಿದ್ದಾರೆ. ನಾನು ಬರೀ ಭಾಷಣ ಬಿಗ್ದಿಲ್ಲ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ನೆನಪು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಲ್ಲಿ ನಿಜ ಇದೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಇಬ್ಬರನ್ನು ಮೀರಿತ್ತು. ಇವರಿಬ್ಬರು ರಾಜಕಾರಣಕ್ಕೆ ಬರುವ ಮೊದಲೇ ದೇಶದ ಅಧಿಪತಿಯಾಗಿ ಮೆರೆದ ರಾಜಕೀಯ ಪಕ್ಷ ಕಾಂಗ್ರೆಸ್. ಕರ್ನಾಟಕದಲ್ಲಿ ಅರಸುರವರು, ಪಟೇಲ್ರು, ಹೆಗಡೆಯವರು, ಬೊಮ್ಮಾಯಿಯವರು ಇವರಂತಹ ವ್ಯಕ್ತಿತ್ವದ ನಾಯಕರು ಅದೇ ಪಕ್ಷದಿಂದ ಸಿಎಂಗಳಾಗಿ ಹೋಗಿದ್ದಾರೆ. ಆದರೆ ಈಗ ಡಿಕೆ ಶಿವಕುಮಾರ್ ಅವರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಹುಟ್ಟಿ ಬೆಳೆದಿದೆಯೇನೋ ಅನ್ನೋ ರೀತಿಯಲ್ಲಿ ಅವರ ಮಾತುಗಳಿವೆ. ಇನ್ನು ಸಿದ್ದರಾಮಯ್ಯ ಅವರ ದೃಷ್ಟಿಯಿಂದ ಅವರಿಂದಲೇ ಕಾಂಗ್ರೆಸ್ಗೆ ಅಹಿಂದ ಮತ ಬಂದಿದೆಯೇನೋ ಅನ್ನೋ ರೀತಿ ಅವರ ನಡೆ ಮತ್ತು ನುಡಿ ಇದೆ. ಹಾಗೆ ನೋಡಿದ್ರೆ ಇಬ್ರು ಕೂಡ ಭ್ರಮೆಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಇಲ್ಲದೆ ಕಾಂಗ್ರೆಸ್ ಪಕ್ಷ ಬಹಳ ಸುದೀರ್ಘ ಇತಿಹಾಸವನ್ನ ಹೊಂದಿದೆ. ಹಾಗೇನೆ ಅಹಿಂದ ಮತ್ತು ಶೋಷಿತ ಸಮುದಾಯದ ಬೆಂಬಲ ಸಿದ್ದರಾಮಯ್ಯ ಅವರು ಇಲ್ಲದೇನೂ ಕಾಂಗ್ರೆಸ್ಗೆ ತಲತಲಾಂತರದಿಂದಾನೇ ಇದೆ. ಈ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಇವರಿಬ್ರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಷ್ಟೇ. ಅದಕ್ಕೆ ತಕ್ಕನಾದ ಇನಾಮನ್ನು ಕೂಡ ಇಬ್ರು ಪಡೆದಿದ್ದಾರೆ. ಇದನ್ನ ಇವರಿಬ್ರು ಅರ್ಥ ಮಾಡ್ಕೊಳ್ಬೇಕು. ತಾನು ತನ್ನಿಂದಲೇ ಅನ್ನೋದನ್ನ ಬಿಡಬೇಕು. ಈ ನಡುವೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಗುರಿಯನ್ನ ಮುಟ್ಟುವ ದಾರಿಯಲ್ಲಿ ವಿಶ್ರಮಿಸಬಾರದು ಅಂತ ಡಿಕೆ ಶಿವಕುಮಾರ್ ಅವರಿಗೆ ಅಂದ್ರೆ ತಮ್ಮ ಸಹೋದರನಿಗೆ ಪರೋಕ್ಷ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಒಟ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಇದರಿಂದ ದೂರ ಸರಿದಿರೋದು ಮತ್ತು ಆ ಜವಾಬ್ದಾರಿಯನ್ನ ಲೋಕಲ್ ನಾಯಕತ್ವಕ್ಕೆ ವಹಿಸಿರೋದು ಅದರ ಅಸಹಾಯಕತೆಯನ್ನ ಮತ್ತು ಅದರ ದೌರ್ಬಲ್ಯವನ್ನ ಒಟ್ಟೊಟ್ಟಿಗೆ ತೋರಿಸಿದೆ. ಸಿದ್ದರಾಮಯ್ಯ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಆಗಬಹುದಾದ ಪರಿಣಾಮದ ಬಗ್ಗೆ ತಿಳಿದಿರುವ ಹೈಕಮಾಂಡ್ ಇತ್ತ ಡಿಕೆ ಶಿವಕುಮಾರ್ ಅವರಿಗೂ ಉತ್ತರ ಹೇಳಲಾರದ ಸ್ಥಿತಿಯಲ್ಲಿದೆ. ಈ ಆಟದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯನವರ ದಾಳ ಮೇಲುಗೈ ಆದಂತೆ ಕಾಣ್ತಿದ್ರೂ ಕೂಡ ರಾಜಕೀಯ ಸ್ಥಿತಿ ಹೇಗೆ ಬೇಕಾದ್ರೂ ಬದಲಾಗಬಹುದು. ಈ ಪರಿಸ್ಥಿತಿಯನ್ನ ಡಿಕೆ ಶಿವಕುಮಾರ್ ಹೇಗೆ ಎದುರಿಸ್ತಾರೆ? ಪಟ್ಟಕ್ಕಾಗಿ ಅವರ ಹೋರಾಟವನ್ನ ಈ ಬಾರಿ ಕೈ ಬಿಟ್ಟು 28ರ ಚುನಾವಣೆಗೆ ಸಜ್ಜಾಗ್ತಾರಾ ಅಥವಾ ಈ ಬಾರಿಯೇ ಸಿಎಂ ಆಗಬೇಕು ಅಂತ ತಮ್ಮ ಪ್ರಯತ್ನವನ್ನ ಮತ್ತೆ ಮುಂದುವರಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.